ನೆಕ್ಸ್ಟ್ ಇಸ್ ಆಂಗರ್. ಆಂಗರ್ ಅಂದರೆ ಕೋಪ. ಸೊ ನಾವು ಕೋಪವನ್ನು ಹೇಗೆ ವ್ಯಕ್ತಪಡಿಸುವುದು ಅಂದರೆ ನಾವು ಐ ಆಮ್ ಆಂಗ್ರಿ ಅಂತ ಹೇಳಬೇಕು. ಐ ಆಮ್ ಆಂಗ್ರಿ ಅಂದರೆ ನನಗೆ ಕೋಪ ಬಂದಿದೆ. ಐ ಫೀಲ್ ಫ್ರಸ್ಟ್ರೇಟೆಡ್, ನಾನು ನಿರಾಶೆಗೊಂಡಿದ್ದೇನೆ. ದಿಸ್ ಮೇಕ್ಸ್ ಮೀ ಮ್ಯಾಡ್, ಇದು ನನಗೆ ಹುಚ್ಚನಾಗಿ ಮಾಡುತ್ತದೆ. ಐ ಆಮ್ ಅಪ್ಸೆಟ್ ಅಬೌಟ್ ಸಮಥಿಂಗ್, ನಾನು ಯಾವುದೇ ವಿಷಯದ ಬಗ್ಗೆ ಅಸಮಾಧಾನಗೊಂಡಿದ್ದೇನೆ ಅಂತ ಹೇಳ್ಬೋದು. ಸೊ ನೀವು ಆಂಗರ್ ಅಂದರೆ ಕೋಪ ಇದ್ದಾಗ ನೀವು ಈ ಥರ ವಾಕ್ಯಗಳನ್ನು ಬಳಸಬಹುದು. ಓಕೆ, ನೆಕ್ಸ್ಟ್ ಇಸ್ ಸರ್ಪ್ರೈಸ್. ಸರ್ಪ್ರೈಸ್ ಅಂದರೆ ಆಶ್ಚರ್ಯ ಅಂತ. ಓಕೆ, ಸೊ ಸರ್ಪ್ರೈಸ್ ಇದ್ದಾಗ, ಆಶ್ಚರ್ಯ ಉಂಟಾದಾಗ ನೀವು ಹೇಗೆ ಹೇಳಬೇಕು ಅಂದರೆ ಐ ಆಮ್ ಸರ್ಪ್ರೈಸ್ಡ್ ಅಂತ ಹೇಳಬೇಕು. ಐ ಆಮ್ ಸರ್ಪ್ರೈಸ್ಡ್ ಅಂದರೆ ನನಗೆ ಆಶ್ಚರ್ಯವಾಗಿದೆ. ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್, ಇದು ಅನಿರೀಕ್ಷತೆ. ಓಕೆ, ಸೊ ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್, ಇದು ಅನಿರೀಕ್ಷಿತ. ನೆಕ್ಸ್ಟ್, ಐ ಕಾಂಟ್ ಬಿಲೀವ್ ಇಟ್, ನಾನು ಅದನ್ನು ನಂಬಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ವಾಟ್ ಅ ಸರ್ಪ್ರೈಸ್, ಏನು ಆಶ್ಚರ್ಯ ಅಂತ. ಓಕೆ, ಸೊ ನೀವು ಸರ್ಪ್ರೈಸ್ ಇದ್ದಾಗ ಸರ್ಪ್ರೈಸ್ ಆದಾಗ ವಾಟ್ ಅ ಸರ್ಪ್ರೈಸ್ ಅಂತ ಹೇಳ್ಬೋದು. ಓಕೆ, ಐ ಆಮ್ ಸರ್ಪ್ರೈಸ್ಡ್ ಅಂತಾನು ಕೂಡ ಹೇಳ್ಬೋದು. ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್, ಐ ಕಾಂಟ್ ಬಿಲೀವ್ ಇಟ್, ಈ ಥರ ವಾಕ್ಯಗಳನ್ನು ಬಳಸಬಹುದು. ಓಕೆ, ನೆಕ್ಸ್ಟ್ ಇಸ್ ಫಿಯರ್. ಫಿಯರ್ ಅಂದರೆ ಭಯ. ಭಯ ಇದ್ದಾಗ ಐ ಆಮ್ ಸ್ಕೇರ್ಡ್ ಅಂತ ವಾಕ್ಯವನ್ನು ಬಳಸಬಹುದು. ಅಂದರೆ ನನಗೆ ಭಯವಾಗುತ್ತಿದೆ. ದಿಸ್ ಮೇಕ್ಸ್ ಮೀ ನರ್ವಸ್, ಇದು ನನಗೆ ಆತಂಕವನ್ನು ಉಂಟು ಮಾಡುತ್ತದೆ. ಐ ಫೀಲ್ ಅಫ್ರೇಡ್, ನನಗೆ ಭಯವಾಗುತ್ತಿದೆ. ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದಿಸ್, ನಾನು ಇದರೊಂದಿಗೆ ಆರಾಮದಾಯಕವಾಗಿಲ್ಲ. ಈ ಥರ ವಾಕ್ಯಗಳನ್ನು ಬಳಸಬಹುದು. ಫಿಯರ್ ಅಂದರೆ ಭಯ. ಸೊ ಐ ಆಮ್ ಸ್ಕೇರ್ಡ್, ದಿಸ್ ಮೇಕ್ಸ್ ಮೀ ನರ್ವಸ್, ಐ ಫೀಲ್ ಅಫ್ರೇಡ್, ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದಿಸ್, ಈ ಥರ ಪದಗಳನ್ನು ಬಳಸಬಹುದು. ಓಕೆ, ಸೊ ನೆಕ್ಸ್ಟ್ ವರ್ಡ್ ಇಸ್ ಲವ್. ಲವ್ ಅಂದರೆ ಪ್ರೀತಿ. ಆವಾಗ ನೀವು ಐ ಲವ್ ದಿಸ್, ನಾನು ಇದನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ಬೋದು. ಐ ಲವ್ ದಿಸ್, ಐ ಕೇರ್ ಡೀಪ್ಲಿ ಅಬೌಟ್ ಇಟ್, ನಾನು ಅದರ ಬಗ್ಗೆ ಆಳವಾಗಿ ಕಾಳಜಿ ವಹಿಸುತ್ತೇನೆ. ದಿಸ್ ಮೇಕ್ಸ್ ಮೀ ಫೀಲ್ ಲವ್ಡ್, ಇದು ನನಗೆ ಪ್ರೀತಿಸುತ್ತದೆ ಎಂದು ಭಾವಿಸುತ್ತದೆ. ಐ ಹ್ಯಾವ್ ಎಫೆಕ್ಷನ್ ಫಾರ್ ದಿಸ್, ಈ ಬಗ್ಗೆ ನನಗೆ ಪ್ರೀತಿ ಇದೆ. ಅರ್ಥ ಆಯ್ತಾ? ಐ ಹ್ಯಾವ್ ಎಫೆಕ್ಷನ್ ಫಾರ್ ದಿಸ್ ಅಂದರೆ ಈ ಬಗ್ಗೆ ನನಗೆ ಪ್ರೀತಿ ಇದೆ. ಸೊ ಪ್ರೀತಿವನ್ನು ನೀವು ವ್ಯಕ್ತಪಡಿಸುವಾಗ ಆವಾಗ ನೀವು ಐ ಲವ್ ದಿಸ್, ಐ ಕೇರ್ ಡೀಪ್ಲಿ ಅಬೌಟ್ ಇಟ್, ದಿಸ್ ಮೇಕ್ಸ್ ಮೀ ಫೀಲ್ ಲವ್ಡ್, ಐ ಹ್ಯಾವ್ ಎಫೆಕ್ಷನ್ ಫಾರ್ ದಿಸ್, ಈ ಥರ ವಾಕ್ಯಗಳನ್ನು ಬಳಸಬಹುದು.